हम बात करने का जय भीम सेना का जिला अध्यक्ष है। यह अमित शाह है, लुच्चा अमित शाह हमारा बाबा साहब अम्बेडकर को क्या बोलता है, खाली अम्बेडकर 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 वर्ड भाषा बात करता है। हमें क्या है, हमें चुप बैठते क्या, बाबा साहब अम्बेडकर को हमें इज्जत से हमें भगवान मानते हैं। ये लुच्चा है अमित शाह, वो भगवान को माने तो ये तुम्हारा स्वर्ग मिलता कर बोलता, हमारा स्वर्ग है बाबा साहब अम्बेडकर का, स्वर्ग है हमारा। ये क्या बोलता है ना, हमारा तो बोलने का हक की नहीं है इसका ना, हमारा बाबा साहब अम्बेडकर हमारा भगवान है। रवि हनुमसागर ಡಿಸೆಂಬರ್ ತಿಂಗಳಲ್ಲಿ ನಡೆದಂತ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಸಂವಿಧಾನದ ಮೇಲಿನ ಚರ್ಚೆಯಲ್ಲಿ ಮಾತನಾಡುತ್ತಾ ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಬಾಬಾ ಸಾಹೇಬ್ ಬಗ್ಗೆ ಅದೆಲ್ಲ ಬಾಬಾ ಸಾಹೇಬ್ ಅಂತ ಏನ್ ನೆನೆಸ್ತೀರಿ, ಅಷ್ಟು ಸಾರಿ ನೀವು ದೇವರನ್ನು ನೆನೆಸಿದ್ರೆ ನಿಮ್ಗೆ 7 ಜನ್ಮದ ಸ್ವರ್ಗ ಸಿಗ್ತಿತ್ತು ಅಂತೇಳಿ ಹೇಳಿದ್ದನ್ನು ನೋಡಿದ್ರೆ ಅಮಿತ್ ಶಾ ಇವತ್ತಿಗೂ ಮನೋವಾದದ ಮನಸ್ಥಿತಿಯಲ್ಲಿದೆ ಜೀವನ ಮಾಡ್ತಾ ಇದ್ದಾನೆ. ಜೊತೆಗೆ ಈ ಕೇಂದ್ರದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಒತ್ತಾಯವಾಗಿ ಭಾರತದ ಜನತೆಯ ಮೇಲೆ ಮತ್ತೆ ಮನೋವಾದವನ್ನು ಹೇಳುವಂತ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದೇವ್ರ ದೊಡ್ಡವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಣ್ಣವನು ಅನ್ನೋ ರೀತಿಯಲ್ಲಿ ಮಾತಾಡಿದ್ ನೋಡಿದ್ರೆ ಬಹಳಷ್ಟು ಅಪಮಾನಕರ ಹೇಳಿಕೆ ಇದು. ಈ ಹೇಳಿಕೆಯನ್ನು ಖಂಡಿಸಿ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಕಡೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಬಂದ್ಗಳು ನಡೀತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದೇನೆಂದ್ರೆ ಈ ತಕ್ಷಣ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾರನ್ನ ಸಂಪುಟದಿಂದ ವಜಾ ಮಾಡಬೇಕು. ಆಮೇಲೆ ಆ ಸಂಪುಟದಿಂದ ವಜಾ ಮಾಡೋದ್ರ ಜೊತೆಗೆ ಏನೋ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ, ಅವರು ದೇಶದಿಂದ ಗಡೀಪಾರು ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಈ ಬಂದ್ ನೆರವೇರಿಸ್ತಾ ಇದ್ದೀವಿ. ಅಂಬೇಡ್ಕರ್ ಅವರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನ್ ನಾಯಕ ಆಗಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಬರೆದುಕೊಟ್ಟಂತ ಮಹಾನ್ ನಾಯಕರವರಿಗೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂವಿಧಾನದ ಇದರಲ್ಲಿ ಅಧಿವೇಶನದಲ್ಲಿ ಬಾಬಾ ಸಾಹೇಬ್ ಅಂತ ಯಾಕೆ ಹೇಳ್ತೀರಿ, ನೀವು ದೇವರನ್ನು ನಂಬಿದ್ರ ದೇವರನ್ನು ನಂಬಿದ್ರ ನೀವು ಸ್ವರ್ಗ ಕಾಣ್ತೀರಿ ಅಂತ ಅನ್ನೋ ಮಾತನ್ನ ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ನಾವು ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಾವು ಈ ಅವಹೇಳನಕಾರಿಯಾಗಿ ಮಾತುಗಳನ್ನು ಹೇಳಿರೋದ್ರಿಂದ ಅವ್ರನ್ನ ಈ ನಮ್ಮ ದೇಶದಿಂದನೇ ಅವ್ರನ್ನ ಹೊರಗೆ ಹಾಕ್ಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಅಂಬೇಡ್ಕರ್ 7 ಸಲ ಅವರು ಸಂವಿಧಾನದೊಳಗೆ ಹೆಸರು ತಗೊಂಡ್ರೆ ಸ್ವರ್ಗ ಸಿಗ್ತೈತಿ ಅಂದ್ರು. ನಮಗೆ ಅಂಬೇಡ್ಕರ್ದು 7 ಸಲ ಹೆಸರು ತಗೊಂಡ್ರೆ ನಮ್ಗೆ ದೇವ್ರದು ಸ್ವರ್ಗನೇ ಸಿಕ್ಕಂಗ, ಅವ ಸ್ವರ್ಗನೇ ಕೊಟ್ಟಾನ. ನಮ್ದು ಭಾರತಿಗೆ ಅವ ಇರ್ಲಿಲ್ಲ ಅಂದ್ರೆ ಇವತ್ತು ಸಂವಿಧಾನ ಇರ್ತಿದ್ದಿಲ್ಲ. ತಡಿಪಾರ್ ಅಮಿತ್ ಶಾ ಮಾಡೋಣ 10 ವರ್ಷದಾಗ ಏನ್ ಮಾಡ್ಯಾನ ತೋರಿಸ್ರಿ. ನೆಹರು ಹಂಗೆ, ಇಂದಿರಾ ಗಾಂಧಿ ಹಂಗೆ, ಅವನು ಹಿಂಗೆ, ರಾಹುಲ್ ಗಾಂಧಿ ಹಿಂಗೆ, ಪ್ರಿಯಾಂಕಾ ಬರೀ ಇದೇ ಕೆತ್ತೆ ಬಜ್ಜಿ ಯಾವಾರ ಅವ್ರದ್ದು ಒಳ್ಳೇದು ಯಾವ್ದು ಮಾಡಿಲ್ಲ, ಯಾರಿಗೂ ಒಂದು ಕೆಲಸ ಕೊಟ್ಟಿಲ್ಲ, ಯಾವ್ದು ಒಂದು ಸವಿದಿದ್ದು ದುಬಾರಿ ಮಾಡ್ಯಾರಂದ ಹೊರತಾಗಿ ನಮಗೆ ಏನೂ ಕೊಟ್ಟಿಲ್ಲ. ಗ್ಯಾಸ್ ರೋಡಿನ ಮ್ಯಾಗ ಕುಂತು ಕಡಿಮೆ ಮಾಡ್ರಿ ಅಂದ್ರೆ ಆ ಟೈಮ್ಗೆ ಇವಾಗ ನಿಮ್ಗೆ ಗ್ಯಾಸ್ ಸಿಗಾಕತ್ತೈತಪ್ಪ. ನೋಟ್ ಬಂದ್ ಮಾಡ್ಬಿಟ್ರು. ನೋಟ್ ಬಂದು ನಮ್ಗೆ ಏನಾಯ್ತು, ಜಿ ಎಸ್ ಟಿ ನಮ್ಗೆ ಏನಾಯ್ತು. ನಮ್ಮ ಸಲುವಾಗಿ ಅಮಿತ್ ಶಾನೂ ಇಲ್ಲ, ಮೋದಿನೂ ಇಲ್ಲ. ನಮ್ಮ ಸಲುವಾಗಿ ಯಾರು ಒಳ್ಳೇದು ಮಾಡ್ತಾರ ಅವ್ರಿಗೆ ನಾವು ನೋಡಿ ನಮ್ಮದು ಅಭಿಮಾನ್ಯ ಅಂತದು ಮುಂದೆ ಇಲೆಕ್ಷನ್ಯಾಗ ತರಂತ ಹೋಟು ಅವನಿಗೆ ಹಾಕ್ತೀವಿ. ऐसे गद्दारों को नबी वोट नहीं पाते. अमित शाह गद्दार है, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೀಯಾಳಿಸಿ ಮಾತಾಡಿದಂತ ಅಮಿತ್ ಶಾ ಅವರಿಗೆ ನಾವು ಇವತ್ತ ಎಸ್.ಎಂ. ಕೃಷ್ಣ ನಗರ ವತಿಯಿಂದ ಇವತ್ತ ಧಿಕ್ಕಾರವನ್ನ ಅವರಿಗೆ ಮಾಡ್ತೀವಿ. ಅದೇ ಆಗಿ ನಮಗೆ ಸಂವಿಧಾನ ಶಿಲ್ಪಿ ಆದಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೀಯಾಳಿಸಿ ಮಾತಾಡಿದಂತ ಅಮಿತ್ ಶಾ ಅವರಿಗೆ ಯಾವ್ದು ಅವರ ಹೋಮ್ ಮಿನಿಸ್ಟರ್ ಇದರಿಂದ ವಜಾಗೊಳಿಸಬೇಕು, ಇದು ನಮ್ಮ ಆಗ್ರಹ. ಯಾಕಂತ ಹೇಳಿದ್ರೆ ಇವತ್ತ ಸಂವಿಧಾನ ಅಂತದ್ದು
ನಮ್ಮ ಭಾರತ ದೇಶಕ್ಕೆ ತಂದು ಕೊಟ್ಟಂತ ಒಬ್ಬ ಮಹಾ ನಾಯಕನಿಗೆ ಇವತ್ತ ಈ ನಮೂನೆ ಇವರು ಶಬ್ದ ಬೆಳೆಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾವುದೇ ಪರಿಸ್ಥಿತಿ ಒಳಗೆ ಆ ಸ್ಥಾನದೊಳಗೆ ಇರಕ್ಕೆ ಅವರು ಅನರ್ಹ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಅವರಿಗೆ ಕಿತ್ತು ಒಗಿಬೇಕಂತ ಹೇಳಿ ನಾನು घोषणा मारते हैं। आज के इस बंद प्रोटेस्ट को जिन लोगों ने सपोर्ट किया है सभी का पहले तो मैं शुक्रिया अदा करता हूं। बाबा साहेब अम्बेडकर संविधान शिल्पी है, हमारे भारत देश को एक संविधान लिख के दिया है उन्होंने। और जो अमित शाह होम मिनिस्टर है उन्होंने बाबा साहेब अम्बेडकर के खिलाफ जो गलत अल्फाज किए हैं पूरे भारत देश के वासी उस चीज का खंडन करते हैं और अमित शाह को जल्द से जल्द इस्तीफा देने के लिए हम उनको फोर्स करते हैं। और अमित शाह ये जान ले जो दलित समुदाय के भाई बहन हमारे हैं उनके लिए बाबा साहेब अम्बेडकर भगवान से भी बढ़कर हैं। तो अमित शाह को जल्द से जल्द इस्तीफा देना चाहिए। बाबा साहेब अम्बेडकर की इज्जत बुलंद रहे। अम्बेडकर 3 बार बोलने से भगवान को बोले तो स्वर्ग मिलता कर को अमित शाह क्या बोले ना, उसको हम लोग धिक्कार करते हैं। उसको संविधान से उसको इंडिया से जो बाहर हकालना कर को हम लोग आज धरनी बैठे। ಇವತ್ತು ದಿವಸ ಪ್ರತಿಭಟನೆ ಹುಬ್ಬಳ್ಳಿ ಧಾರವಾಡ ಪೂರ್ತಿ ಯಶಸ್ವಿಯಾಗಿ ಬಂದ್ ಆಗಿದೆ। ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಇರುವಂತ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಹೇಳಿಕೆ ಹೇಳಿದಕ್ಕಾಗಿ ಇವತ್ತು ಅವರು ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆ ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನು ಕೊಟ್ಟು ದೇಶದಲ್ಲಿ ಸಮಾನತೆ ಹರಿಕಾರರಾಗಿ ಮತ್ತು ಸಾಮಾಜಿಕ ನ್ಯಾಯ ಎಲ್ಲ ಜಾತಿ ಜನಾಂಗದವರ ಸಹಬಾಳ್ವೆ ಎಲ್ಲ ಈ ದೇಶದ ಒಂದು ಸಂವಿಧಾನ ನಡೆದಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಮೇಲೆ ಇವತ್ತು ಸಂವಿಧಾನ ನಡೆದಿದೆ। ಈ ಭಾರತ ದೇಶವನ್ನು ಮುನ್ನುಗ್ಗುವಂತ ಕೆಲಸ ಆಗಿದೆ। ಇವತ್ತು ಒಬ್ಬ ಜವಾಬ್ದಾರಿ ಇದ್ದಂತ ವ್ಯಕ್ತಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಂತ ಹೇಳಿಕೆ ಹೇಳ್ತಾರೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋಕಿನ ನೀವು ದೇವರ ಹೆಸರು ತಗೋರಿ ಅಂತ ಹೇಳಿ, ಯಾಕಂದ್ರೆ ದೇವರು ನಮ್ಮ ಮನಸ್ಸಿನಲ್ಲಿ ಇದ್ದಾನೆ, ಅದು ನಮ್ಮ ಜನ್ಮ ಸಿದ್ಧಕ್ಕೂ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೀವಂತ ನಾಗರಿಕತೆಗೆ ಒಂದು ಆದರ್ಶಪ್ರಾಯ ಆಗಿದ್ದಾರೆ। ಭಾರತದ ನೆಲದ ಬುನಾದಿ ನಿಲ್ಲಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಸಂವಿಧಾನ, ಆ ಸಂವಿಧಾನಕ್ಕೆ ಅವಮಾನಕಾರಿಯಾಗಿ ಹೇಳಿಕೆಯನ್ನು ನೀಡುತ್ತಿರುವ ಈ ಬಿಜೆಪಿ ಸರ್ಕಾರದಲ್ಲಿ ತಕ್ಷಣ ಈ ಅಮಿತ್ ಶಾ ಅವರನ್ನು ವಜಾಗೊಳಿಸಿ ಈ ದೇಶದ ಸಂವಿಧಾನ ಎತ್ತಿ ಹಿಡಿಬೇಕು ಮತ್ತು ಎಲ್ಲ ನಾಗರಿಕರ ಹಕ್ಕನ್ನು ಸಮನಾಗಿ ಕೈಕೊಂಡು ಹೋಗ್ಬೇಕಂತ ಹೇಳಿ ನಾನು ಮಾತನಾಡ್ತೀನಿ। ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆ ಒಕ್ಕೂಟದಿಂದ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲ ಬೀದಿ ವ್ಯಾಪಾರಸ್ಥರು ಏನು ಅಮಿತ್ ಶಾ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾಲಾಯಕ್ ನನ್ನ ಮಗ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಬೀದಿ ವ್ಯಾಪಾರಸ್ಥರು ಮಾಡ್ತಾ ಇರೋದು ಹಾಗೂ MLA MP ಹಾಗೂ ಗೃಹ ಮಂತ್ರಿ ಎಲ್ಲ ಆಗಿದ್ದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್। ಯಾಕಂದ್ರೆ ಅವ್ರ ಸಂವಿಧಾನ ಇವತ್ತು ಬರ್ದಿದ್ದಿಲ್ಲ ಅಂದ್ರೆ ನಾವು ಯಾರು ಇವತ್ತು ಇರ್ದಿದ್ದಲ್ಲ। ಅದಕ್ಕೆ ದಯವಿಟ್ಟು ನಾವು ಹಿಡಿದು ಒಂದೇ ಅಮಿತ್ ಶಾ ಅವರು ತಕ್ಷಣ ಎಲ್ಲ ರಾಜೀನಾಮೆ ಕೊಡ್ಬೇಕು, ಇಲ್ಲ ಅಂದ್ರೆ ಕ್ಷಮ ಇದ್ ಮಾಡ್ಬೇಕು। ನಾವು ಎಚ್ಚರಿಕೆ ಕೊಡ್ತೀವಿ, ಬೀದಿ ವ್ಯಾಪಾರಸ್ಥರು ಬರೋ ದಿನದಲ್ಲಿ ಇದು ಕರ್ನಾಟಕದಲ್ಲಿ 5 ಲಕ್ಷ ಜನ ಇದ್ದೀವಿ, 5 ಲಕ್ಷ ಜನ ಬೀದಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ। जब तक सूरज चांद रहेगा